ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರೂಜಿ ಟೆಕ್ ಬ್ಲಾಗ್ಸ್ ಕನ್ನಡ. ಸೊ ಇವತ್ತಿನ ವಿಡಿಯೋದೊಳಗೆ ಕಂಪ್ಯೂಟರ್ನ ಶಾರ್ಟ್ಕಟ್ ಕೀಸ್ಗಳನ್ನು ನೋಡೋಣ. ಕಂಪ್ಯೂಟರ್ನ ಮೂಲಭೂತ ಶಾರ್ಟ್ಕಟ್ ಕೀಗಳು ಅಂತ ಬರ್ತಾವಲ್ಲ ಅದನ್ನು ನೋಡೋಣ. ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ಝೆಡ್ ಅಂಡು, ಕಂಟ್ರೋಲ್ ಎಸ್ ಸೇವ್. ಈ ಥರದ ಕಂಟ್ರೋಲಿಂಗ್ ಶಾರ್ಟ್ಕಟ್ ಕೀಸ್ಗಳನ್ನು ಇವತ್ತು ಒನ್ ಬೈ ಒನ್ ಆಗಿ A to Z ಅನ್ನು ನೋಡೋಣ. ಬನ್ನಿ ಹಾಗಾದರೆ ಮೊದಲನೇದಾಗಿ ಕಂಟ್ರೋಲ್ ಸಿ ಅಂತ ಕರಿತೀವಿ. ಕಂಟ್ರೋಲ್ ಸಿನ ಕಾಪಿಯನ್ನು ಮಾಡಲಿಕ್ಕೆ ಟೆಕ್ಸ್ಟನ್ನು ಕರಿತೀವಿ. ಆಮೇಲೆ ಕಂಟ್ರೋಲ್ ವಿ ಆ ಕಾಪಿಯನ್ನು ಮಾಡ್ಕೊಂಡಂತ ಅದನ್ನು ಪೇಸ್ಟನ್ನು ಮಾಡಲಿಕ್ಕೆ. ಕಂಟ್ರೋಲ್ ಎಕ್ಸ್ ಕಟ್ಟನ್ನು ಮಾಡೋದು, ಕಂಪ್ಲೀಟಾಗಿ ಕಟ್ಟನ್ನು ಮಾಡುತ್ತೆ. ಕಂಟ್ರೋಲ್ ಝೆಡ್ ಅಂದರೆ ಮಾಡಿದ ಕೆಲಸವನ್ನು ರದ್ದುಗೊಳಿಸಲು, ಅಂಡು ಅಂತ ಕರಿತೀವಿ, ಹಿಂದಕ್ಕೆ ತೆಗೆದುಕೊಳ್ಳೋದು. ಆಮೇಲೆ ಕಂಟ್ರೋಲ್ ವೈ ಪುನರ್ಸ್ಥಾಪನೆ, ಏನು ಅಂಡುವನ್ನು ಮಾಡಿದಲ್ಲ ಅದನ್ನೇ ರೆಡೋವನ್ನು ಮಾಡೋದು, ರದ್ದುಗೊಳಿಸಿದ ಕೆಲಸವನ್ನು ಮತ್ತೆ ಮಾಡಲು. ಸೊ ಕಂಟ್ರೋಲ್ ವೈನ ಯೂಸ್ ಮಾಡ್ತೀವಿ. ಆಮೇಲೆ ಕಂಟ್ರೋಲ್ ಎ ಎಲ್ಲವನ್ನು ಆರಿಸು, ಎಲ್ಲವನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿಕ್ಕೆ. ಆಮೇಲೆ ಕಂಟ್ರೋಲ್ ಎಸ್ ಇದು ಶಾರ್ಟ್ಕಟ್ ಫಾರ್ ಸೇವನ್ನು ಮಾಡ್ತೀವಲ್ಲ ಅದು ಕಂಟ್ರೋಲ್ ಎಸ್ ಅನ್ನು ಕ್ಲಿಕ್ ಮಾಡಿದರೆ ಸೇವನ್ನು ಆಗುತ್ತೆ. ಆಮೇಲೆ ಕಂಟ್ರೋಲ್ ಪಿ ಇದು ಪ್ರಿಂಟನ್ನು ಮಾಡೋಕ್ಕೆ, ಏನೋ ಪ್ರಿಂಟನ್ನು ನಾವು ತಗೋಬೇಕಾಗಿರೋದು ಕಾಪಿ, ಕಂಟ್ರೋಲ್ ಪ್ಲಸ್ ಪಿ ಕೊಟ್ಟರೆ ಪ್ರಿಂಟ್ ಆಗುತ್ತೆ. ಕಂಟ್ರೋಲ್ ಎನ್ ಹೊಸ ಫೈಲನ್ನು ನ್ಯೂ ವಿಂಡೋ ಫೈಲನ್ನು ಓಪನ್ ಮಾಡಲಿಕ್ಕೆ. ಆಲ್ಟ್ F4 ವಿಂಡೋ ಮುಚ್ಚೋದು, ಆಗಲೇ ಓಪನ್ ಮಾಡಿದಲ್ಲ ಅದನ್ನು ವಿಂಡೋನ ಕ್ಲೋಸನ್ನು ಮಾಡಲಿಕ್ಕೆ ಆಲ್ಟ್ F4. ಆಮೇಲೆ ಆಲ್ಟ್ ಟ್ಯಾಬ್ ಪ್ರೋಗ್ರಾಮ್ಗಳನ್ನು ಬದಲಾಯಿಸಲು ಅಂತ ಕರಿತೀವಿ. ಟ್ಯಾಬ್ ಅಂತ ಇದೆ ಒಂದು ಕೀ, ಆಲ್ಟ್ ಪ್ಲಸ್ ಟ್ಯಾಬನ್ನು ನಾವು ಕೊಟ್ಟರೆ ಪ್ರೋಗ್ರಾಮ್ಗಳನ್ನು ಬದಲಾಯಿಸಬಹುದು. ವಿಂಡೋಸ್ ಪ್ಲಸ್ ಡಿ ವಿಂಡೋಸ್ ಕೀಯನ್ನು ಕ್ಲಿಕ್ ಮಾಡಿ ಡಿ ಅಂತ ಕೊಟ್ಟರೆ ಏನಪ್ಪ ಡೆಸ್ಕ್ಟಾಪನ್ನು ತೋರಿಸ್ತದೆ. ಆಮೇಲೆ ವಿಂಡೋಸ್ ಪ್ಲಸ್ ಎಲ್ ಅಂತ ಇದೆ, ಕಂಪ್ಯೂಟರ್ನ ಲಾಕನ್ನು ಮಾಡ್ಬೋದು. ವಿಂಡೋಸ್ ಕೀಯನ್ನು ಪ್ಲಸ್ ಎಲ್ಲನ್ನು ಕ್ಲಿಕ್ ಮಾಡಿದರೆ ಕಂಪ್ಯೂಟರ್ ಲಾಕ್ ಆಗುತ್ತೆ. ವಿಂಡೋಸ್ ಇ ಫೈಲ್ ಎಕ್ಸ್ಪ್ಲೋರರ್ ಓಪನನ್ನು ಮಾಡಬೇಕಾದ್ರೆ ವಿಂಡೋಸ್ ಪ್ಲಸ್ ಇ ಶಾರ್ಟ್ಕಟನ್ನು ಕೊಡ್ತೀವಿ. ಅದೇ ರೀತಿ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಎನ್ ಹೊಸ ಫೋಲ್ಡರನ್ನು ಓಪನ್ ಮಾಡಲಿಕ್ಕೆ ಶಾರ್ಟ್ಕಟ್ ಕಂಟ್ರೋಲ್ ಶಿಫ್ಟ್ ಎನ್. ವಿಡಿಯೋ ಇಷ್ಟ ಆದರೆ ನಮ್ಮ ಗುರೂಜಿ ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇದೇ ರೀತಿಯ ಒಂದು ಕಂಪ್ಯೂಟರ್ ಬೇಸಿಕ್ಸನ್ನು ನಾವು ನಮ್ಮ ಚಾನಲಲ್ಲಿ ಹಾಕಿದ್ದೀವಿ, ಹೋಗಿ ನೋಡ್ಕೊಳ್ರಿ. ಥ್ಯಾಂಕ್ ಯು.